ಓ ಅಮಿ ಅಮೇ ಈ ಹುಡುಗಿ ನೋಡತ್ತ ಆ ಅಂಗಡಿ ನನಗೆ ಹೇಳ್ತಾನೆ ಅಮಿ ಯಾಕೆ ಜಯಮ್ಮ ಹಿಂಗ್ ಬಂದೆ ನೀನ್ ಸೊಸೆ ಅಂಗಡಿನಾಗೆ ಕಾಸು ಕೊಡಿದಂಗೆ ಪ್ಯಾಡ ಹಂಗೆ ಎತ್ಕೊಂಡ್ಬಿಟ್ಟು ಓಡ್ ಬಂದವಳು ಇವಾಗ ಅದಕ್ಕೆ ನೀನು ಈಗ ಹೇಳ್ಬಿಟ್ಟು ಹೇಳು ಜಯಮ್ಮ ಹಂಗೆ ಹೋಗ್ಬೇಕಾ ನೀನು ಅಂತ ಹೇಳ್ಬಿಟ್ಟು ಹೇಳಿದಕ್ಕೆ ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಬಂದೆ ಪ್ಯಾಡ್ ದುಡ್ಡಂತೆ 50 ರೂಪಾಯಿ ಅಂತ ಕೊಡ್ಬೇಕಂತೆ ಎಲ್ಲೋ ಮಿಸ್ಟೇಕ್ ಮಾಡ್ಕೊಂಡವ ಅನಿಸ್ತದ ಅಂಗಡಿಯವನು ನನ್ನ ಸೊಸೆ ಬೋಸ್ರಿ ಆಗ್ಲೇ 4 ತಿಂಗಳು ನೀನು ಒಳ್ಳೆ ಸಂದ ಕೇಳ್ತೀಯ ಬೋಸ್ರಿ ಆಗಿರೋ ಯಾರನ್ನ ನೀರು ಹಾಕೊಳಕಾಯ್ತದೆ ಬೋಸ್ರಿ ನನ್ನ ಸೊಸೆ ಹೋಗು ಯಾರಿಗೋ ಕೊಟ್ಟು ಯಾರ ಮೇಲೆ ಹೇಳಿರ್ಬೇಕು ಎಲ್ಲ ಪಕ್ಕದ ಮನೆಗೆ ಅವಳಲ್ಲ ಮೀನಾಕ್ಷಿ ಅವಳ ಹೆಸ್ರೇನ್ರ ಹೇಳಿರ್ಬೇಕೇನೋ ಹೋಗಿ ಕೇಳೋಗು ಬೋಸ್ರಲ್ವೇ ಇಲ್ಲ ಕಣಕ ನಾ ಅನ್ಕೊಂಡ್ರೆ ನೋಡಿವ್ನಿ ಹಿಂಗೆ ನಾ ಇಸ್ಕೊಂಡು ಹಿಂಗೆ ಓದ್ಲು ಕೊಡೋಣ ಅರ್ಜೆಂಟಾಗಿ ಅಂತ ಹೇಳ್ಬಿಟ್ಟು ದುಡ್ಡು ಕಾಸು ಕೊಡ್ತಿದ್ದಂಗೆ ಹಂಗೆ ಬಡ 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 ಬಂದ್ಬಿಟ್ಟು ಅವಳೆಲ್ಲ ಮಾರ್ಗಿರ್ತು ಬಂದ್ಲೇನೋ ಅಂಗಡಿಯವನು ಅಕ್ಕ ನಾನು ಹಂಗಕ್ಕ ಹೋಗಿ ಇಸ್ಕೊಂಬಿಟ್ಟು ಬರಲಿ ಜಯಮಕ್ಕ ಹೋಗಕ್ಕ ಒಂದು ಎದೆ ಇಸ್ಕೊಂಬಿಟ್ಟು ಬಾ ಇದ್ರಾಗೆಲ್ಲ ದುಡ್ಡು ಕೊಟ್ಟಿಲ್ಲ ಅಂತ ಹೆಂಗೆ ಹೋಗ್ಲಿ ನಾನು ಅಂತ ಅಂದ ಅದಕ್ಕೀಗ ನೋಡು ನ್ಯಾಟೋಗಿ ಬಂದೆ ಹೇಳಿ ಜಯಮ್ಮ ದೇವ್ರನೇ ಕೇಳ್ತಿದ್ಯಾ ದೇವ್ರನೇ ಕೇಳ್ತಿದ್ದೀನಿ ಹೋಗಿ ಅಂಗಡಿ ಮತ್ತೆ ಕೇಳ್ಕೊಬಿಟ್ಟು ಬಾ ಹೋಗ್ಬೇಕಾರೆ ಅವನ ಇಲ್ಲೇ ಇರ್ತೀನಿ ಅಂಗಡಿ ಅಂತ ಕೇಳ್ಕೊಂಬಿಟ್ಟು ಬಾ ಹೋಗು ನಾನು ಕೊಂಡರೆ ನೋಡಿದ್ದೀನಿ ಸೊಸೆ ಬಂದಿದ್ಲಲ್ಲ ಈಗ ಇದೇನಮ್ಮ ಬೊಸ್ರಿ ಅಂತ ಅಂತೀಯ ಮತ್ತು ನೀರು ಹೆಂಗೆ ಹಾಕೊಂಡ್ಲು ಬುಸ್ರಿ ಅಂದೆ ಅದೇ ನನಗೂ ಗೊತ್ತಾಯ್ತಿಲ್ಲ ಬುಸ್ರಿ ಆದವ್ರು ನೀರು ಹೆಂಗೆ ಹಾಕತ್ತಾರೆ ಅಂತ ಇದೇನಿದು ಹಿಂಗೆ ಇಲ್ಲ ನನ್ನ ಸೊಸೆ 4 ತಿಂಗಳು ಬುಸ್ರಿ ಏನೋ ಕಣವ ಏನೋ ಈಸ್ಕೊಂಡ್ಬಿಟ್ಟು ಈಗ ಬಂದ್ಲು ಏನೋ ನೋಡಿ ವಿಚಾರಿಸಿ ನಿಮ್ಮ ಸೊಸೆನೇ ನೀ ಕೇಳಿ ನಿಧಾನ ವಿಚಾರಿಸಿ ಹಂಗು ಹಿಂಗು ಅಂತಂದ್ರೆ ಸುಮ್ಕೆ ನೀ ರೇಜ್ ಆಗೋಗ್ಬಿಡ್ತಾಳೆ ಹಾಗೆಲ್ಲ ಮಾತಾಡೋಕ್ಕೆ ನೀ ಹೋಗ್ಬೇಡಿ ಸುಮ್ಮನೆ ನಾರ್ಮಲ್ ಆಗಿ ನೀ ಮಾತಾಡ್ಕೊಂಡಿರಿ ಅವಾಗ ನೋಡು ಸೊರೈತದೆ ಎಲ್ಲನೂ ಸುಮ್ಮನೆ ಯಾಕೆ ಹಿಂಗೆ ಇದು ಮಾಡ್ಕೊತೀರ ಹೇಳು ಏನೋ ಕೂರಿಸ್ಬಿಟ್ಟು ವಿಚಾರಿಸಿ ಅಯ್ಯೋ 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 ನನ್ನ ಮಗ ಯಾವ ಪಾಟಿ ಆಸೆ ಇಟ್ಕೊಂಡಿದ್ದ ನನ್ನ ಮಗ ಎಂತೆಂಥ ಆಸೆ ಇಟ್ಕೊಂಡಿದ್ದ ಈಗ ನೋಡಿದ್ರೆ ಹಿಂಗಾಗೋಗ್ಬಿಡ್ತಲ್ಲ ಏನು ಮಾಡೋದು ಅಂತ ಹೇಳ್ಬಿಟ್ಟು ಈಗ ಬೊಸ್ರಲ್ವಾ ಇಲ್ಲ ಬಸನ್ ಆಯ್ತಾ ಏನು ಅರ್ಥವೇ ಆಯ್ತಿಲ್ಲ ನಂಗಂತೂ ಅದಕ್ಕೆ ನಾ ಕೈ ಹೇಳಿದ್ದು ವಿಚಾರಿಸು ಅಂತ ಹೇಳ್ಬಿಟ್ಟು ವಿಚಾರಿಸು ಬರ್ಲಿ ನನ್ನ ಸೊಸೆತ ವಿಚಾರಿಸ್ತೀನಿ ಕಂತ್ರಿ ಪಚ್ಚಲ ಮನೆಗೆ ಸ್ನಾನಕ್ಕೆ ಹೋಗೋಳೆ ನೀನು ಹೇಳಿದ್ದಕ್ಕೂ ಅವಳು ಸ್ನಾನಕ್ಕೆ ಹೋಗಿರೋದಕ್ಕೂ ಒಳ್ಳೆ ಮ್ಯಾಚಿಂಗ್ ಆಯ್ತೈತೆ ಹಂಗಾರೆ ನನಗೇನೇ ಸುಳ್ಳು ಹೇಳಿ ನನಗೇನೇ ಮೋಸ ಮಾಡ್ತಾವಳೆ ಅಂತ ಆಯ್ತು ನೋಡಿ ಜಮ್ಮ ನೀನು ಹೇಳಿದ್ದೆ ನಿಜ ಆದರೆ ನೋಡ ನೀರು ಬಂದು ವಿಚಾರಿಸ್ತೀನಿ ಸರಿ ಕಣ ವಿಚಾರಿಸು ಅಂಗಡಿಗೆ ಹೋಗ್ಬಿಟ್ಟು ಹೇಳ್ತೀನಿ 50 ರೂಪಾಯಿ ಅಂತ ಕೊಡ್ತಾರಂತ ಬಂದು ಅಂತ ಹೇಳ ಹಂಗೆ ಹೇಳೋಗು ಯಾಕಮ್ಮ ಹಿಂಗೆ ಗಾಬರಿ ಆಗಿದ್ಯಾ ಏನಾಯ್ತಮ್ಮ ಲೋ ಮಗ ನೀನು ಎಂಡ್ರು ಬುಸ್ರಿ ಅಲ್ಲ ಅಂತ ಅನ್ನಿಸ್ತದೆ ಕಣ ಏನಮ್ಮ ಹೇಳ್ತಿದ್ಯಾ ನೀನು ನನ್ನ ಹೆಂಡತಿ ಬಸ್ರಿ ಅಲ್ವಾ ಹಂಗ ಅನ್ನಿಸ್ತೈತೆ ಕಣ ಬಸ್ರಿ ಅಲ್ಲ ಅಂತ ಹೇಳ್ಬಿಟ್ಟು ಸುಮ್ನಿರಮ್ಮ ಬಸ್ರಿ ಅಲ್ವಂತೆ ಆಗ್ಲೇ 4 ತಿಂಗಳು ಅಂತ ಹೇಳೋದು ನಂತಾಗೆ ಈಗ ಬಸ್ರಿನೇ ಅಲ್ಲ ಅಂತ ಹೇಳ್ತಾ ಇದೆಯಲ್ವಾ ನೀನು ಹೆಂಗೆ ಹೇಳ್ತಿದೀವ ನೋಡು ನೀನು ಹೆಂಡತಿ ಬರ್ಲಿರು ವಿಚಾರಿಸ್ತೀನಿ ಅಂಗಡಿಗೆ ಹೋಗ್ಬಿಟ್ಟು ಪ್ಯಾಡ್ ನಿಂಗೆ ಗೊತ್ತಾಗಕ್ಕಿಲ್ಲ ಬಿಡು ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು ನೀರು ಹಾಕೊಂಡಾಗ ಹಾಕತ್ತಾರೆ ನಿಂಗೆ ಗೊತ್ತಾಗಕ್ಕಿಲ್ಲ ಅದನ್ನ ಎತ್ಕೊಂಡ್ಬಿಟ್ಟು ಬಂದ್ಲಂತ ಅಂಗಡಿಗೆ ಹೋಗ್ಬಿಟ್ಟು ನನಗೂ ಗೊತ್ತಾಯ್ತದೆ ಹೇಳು ಗೊತ್ತಾಗದೆ ಇನ್ನೇನು ಗೊತ್ತಾಯ್ತದೆ ಹೇಳು ಹೌದಾ ಹಂಗೆ ಎತ್ಕೊಂಡ್ಬಿಟ್ಟು ಬಂದ್ಲಂತ ಅಲ್ಲ ಏನೋ ಬ್ಯಾರೆ ವಿಷಯಕ್ಕೇನಾರ ಇರ್ಬೋದೋ ಏನೋ ಅಲ್ವಾ ಕಪ್ಪಿ ಮುಂಡೆ ನನ್ನ ಮಗನೇ ಏನು ಗೊತ್ತಾಯ್ತದೆ ನಿನಗೆ ಬ್ಯಾರೆದಕ್ಕೆ ತಗೊಬಿಡ್ಬೋದು ಅದನ್ನ ಉಪ್ಪಿನಕಾಯಿ ನೆಕ್ತಾರೆ ಅಂತ ನಿನಗೆ ಅಲ್ಲ ಕಣಮ್ಮ ನಂಗೆ ನಮಗೆ ಗೊತ್ತದು ಏನದೇ ಈರುಳ್ಳಿನೇ ಬೋಂಡು ಕಲ್ಲ ಅಂತಂದ್ರೆ ಚಿತ್ರನಕ್ಕೆ ಹಾಕ್ಬೋದು ಅನ್ನಕ್ಕೆ ಅಯ್ಯಯ್ಯಯ್ಯಯ್ಯ ಏನು ತಲೆ ಮಾಡಿಕೊಂಡಿದ್ದೀಗಲ್ಲ ನೀನಂತನೂ ಮುಚ್ಕೊಂಡಿರು ವಿಚಾರಿಸ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬೇಕಲ್ವಾ ವಿಚಾರಿಸ್ತೀನಿ ಸುಮ್ ಕೂತ್ಕ ನೋಡು ನಿನ್ ಬಸ್ಸಿನ ನಿನ್ ಬಾಣಂತಿನ ಅಂತ ಕೇಳಿದ್ರೆ ಯಾರು ಹೇಳಕ್ಕಿಲ್ಲ ಈಗ ನಿಧಾನಕ್ಕೆ ಬಾಯಿ ಬಿಡಿಸ್ಕೊಂಡು ನಾವೇ ಪಿಲಾನ್ ಮಾಡ್ಬಿಟ್ಟು ಕಂಡಿಡಿಬೇಕಣ ನನಗೆ ಈ ಸೊಸೆರವರೆಲ್ಲ ಇಬ್ಬರು ಸೊಸೆರ ಮೇಲೂ ನನಗೆ ಭಾಳ ಡೌಟ್ ಇಬ್ರು ಕಂತ್ರಿ ಬಡೈತದವೇನೇ ಇಬ್ರು ಏನು ಬೇಕಾದ್ರೂ ಮಾಡ್ಬಿಡ್ತವೆ ಅಂತ ಕಂತ್ರಿ ಬಡೈತದವು ನೋಡ್ಲಾ ನೀನು ಎಂಡ್ರು ಬಸ್ರಿನ ಅಲ್ವಾ ಅಂತ ಹೇಳ್ಬಿಟ್ಟು ಕೇಳಿ ಮಾಡಿದ್ರು ಅವಳು ಹೇಳೋದೆಲ್ಲ ಡೌಟು ನಾನು ಮಾಡ್ತೀನಿ ಹೇಳು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತೀನಿ ಅಮ್ಮ ಎಷ್ಟೊಂದು ಆಸೆ ಇಟ್ಕೊಂಡಿದೆ ಕಣಮ್ಮ ನನಗೂ ಮಗ ಹುಡ್ತದೆ ಅಂತ ಹೇಳ್ಬಿಟ್ಟು ಈಗ ನೋಡಿದ್ರೆ ಹಿಂಗೆ ಎಡವಟ್ಟಾಗೋಗ್ಬಿಡ್ತಲ್ವೇನಮ್ಮ ಯಾ ಬೇವರ್ಸಿ ಗೊತ್ತಿತ್ತು ಈ ಬೇವರ್ಸಿ ಸುಳ್ಳು ಹೇಳ್ತದೆ ಅಂತ ಹೇಳ್ಬಿಟ್ಟು ಕಂತ್ರಿ ಬಡ್ಡಿ ಇದು ಹೆಂಗೆ ಸುಳ್ಳು ಹೇಳ್ತದೆ ನೋಡಿ ನಮ್ಗೇನೇನಿಯ ಅಯ್ಯೋ ಮಕ್ಕಿಶ್ ಬೆಂಕಿ ಯಾಕ ಅಬ್ಬಾ ದೇವ್ರೆ ನನ್ನ ಹೆಂಡತಿ ಬಸ್ರಿ ಆಗಿದ್ರೆ ಸಾಕಪ್ಪ ದೇವ್ರೆ ಅಲ್ಲ ಅಂತ ಗೊತ್ತಾದ್ರೆ ನಾನು ತಲೆ ತಿರುಗಿ ಬಿದ್ದೋಗ್ಬಿಡ್ತೀನಿ ಸೊಸೆ ಸೊಸೆ ಬಂದೆ ಅತ್ತೆ ಏನತ್ತೆ ಸೊಸೆ ನೀನು ಅಂಗಡಿಯಿಂದ ಅದೇನೋ ತಗೊಬಿಟ್ಟು ಬಂದಂತಲ್ಲಮ್ಮ 50 ರೂಪಾಯಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಂಗಡಿಯವನು ಜಯಮ್ಮನ್ ಕಳಿಸಿದ್ದ ಹೌದಾ ಅತ್ತೆ ಹೌದಾ ಅತ್ತೆ ಮರ್ತೆ ಹೋದೆ ನೋಡಿ ಹೋಗಿದ್ದೆ ಅತ್ತೆ ನಾನೇ ಹೋಗಿದ್ದೆ ಅದು ಸೋಪ್ ಮುಗ್ದೋಗ್ಬಿಟ್ಟಿತ್ತು ಸ್ನಾನಕ್ಕೆ ಹೋಗ್ಬೇಕಿತ್ತಲ್ಲ ಸೋಪ್ ಎಲ್ಲ ಮುಗ್ದೋಗ್ಬಿಟ್ಟಿತ್ತು ಅತ್ತೆ ಅದಕ್ಕೇನೆ ಸೋಪ್ ತಗೊಬಿಟ್ಟು ಬರೋಣ ಅಂತ ಹೋಗಿದ್ದೆ ಮೈಸೂರು ಸ್ಯಾಂಡಲ್ಲು ಅದನ್ನ ನೋಡಿ ನನ್ನ ಅಂಗಡಿ ಅವನಿಗೆ ದುಡ್ಡು ಕೊಡೋದೇ ಮರ್ತೋಗ್ಬಿಡ್ತು ಅತ್ತೆ ಅಯ್ಯೋ ದೇವ್ರೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಹೇಳಿ ಅತ್ತೆ ಅಯ್ಯೋ ಸೊಸೆ ನಿಂಗೆ ಎಷ್ಟು ಸಲ ಹೇಳಿಲ್ಲ ನಾನು ನಂಗೆ 7 ತಂದು ಕೊಡ್ತೀನಿ ನೀನು ತೊರದೇ ಇಲ್ವಲ್ಲ ನೀನಂತೂ ನನಗೆ ಹೇಳೋದೇ ಇಲ್ವಲ್ಲ ತೊರಕ್ಕೆ ನೀನು ಏನೇ ಹೇಳು ನೀನಂತೂ ನೀನು ಹಿಡಿದಿದ್ದೆ ಆಟ ಮಾಡಿದ್ದೆ ಇದು ಸರಿ ಹೋಗಿ ಪಾಪ 50 ರೂಪಾಯಿ ಅಂತ ಕೊಟ್ಬಿಟ್ಟು ಬಾ ನೀನು ಏನಾರ ಬೇಕಾದ್ರೆ ಅಂಗಡಿನಾಗ ತಗೊಬಿಟ್ಟು ಬರೋಕ್ಕೆ ನನಗೆ ಹೇಳು ಸರಿ ಅತ್ತೆ ಆಯಿತು ಅಂಡೆ ಒಲೆಗೆ ಉರಿ ಆಗ್ತಾ ಇದ್ದೀನತ್ತೆ ಸ್ನಾನಕ್ಕೆ ಹೋಗ್ಬೇಕು ಅದು ಹೌದಾ
ಆಯ್ತು ಆಯ್ತು ಹೋಗಿ ಸ್ನಾನ ಮಾಡ್ಕೊಂಬಿಟ್ಟು ಸೋಪಿನ ದುಡ್ಡೆಲ್ಲ ಕೊಟ್ಬಿಟ್ಟು ಇಲ್ಲ ಕೊಡಿಲಿ ನಾನೇ ಬಿಡು ನೀನೇನು ಕೊಡಬೇಡ ನಾನೇ ಹೋಗ್ಬಿಟ್ಟು 50 ರೂಪಾಯಿ ತಾನೆ ನಾನು ಇಸ್ಕೊಂಬಿಟ್ಟು ನನ್ನ ಮಗಂತ ಕೊಟ್ಬಿಟ್ಟು ಬರ್ತೀನಿ ಬಿಡು ಅಯ್ಯೋತ್ತೆ ಬೇಡ ಬೇಡ ಬೇಡತ್ತೆ ನಿಮ್ಗೆ ಯಾಕೆ ಸುಮ್ಮನೆ ಶ್ರಮ ನಾನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಕಣತ್ತೆ ಹಿಂಗೆ ಹೋಗ್ಬಿಟ್ಟು ಹಂಗೆ ಕೊಟ್ಬಿಟ್ಟು ಬರ್ತೀನಿ ಪಾಪ ಅತ್ತೆ ನಿಮ್ಮ ಹತ್ರ ಕೆಲಸ ಮಾಡ್ಸಕ್ಕೆ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅತ್ತೆ ಎಲ್ಲ ಕೆಲಸನೂ ನಾನೇ ಮಾಡಬೇಕು ಅಂತ ಅನ್ನಿಸ್ತೈತೆ ಅತ್ತೆ ನನಗಂತೂ ಅದೇನೋ ಹೇಳ್ತಾರಲ್ಲ ನಮ್ಮ ಅತ್ತೆ ಹತ್ರ ಕೆಲಸ ಮಾಡ್ಸಕ್ಕೆ ಒಂಚೂರು ಒಂದು ಸ್ವಲ್ಪ ಮನಸ್ಸು ಬರಲ್ಲ ಸರಿ ಬಿಡು, ಅಮ್ಮ ಹೋಗ್ಲಿಲ್ಲ ಅಂದ್ರೆ ನಂತೆ ನಾನೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ ಕಾಸನ್ನ. ನಿನ್ಗೆ ಏನು ಬೇಕೋ ತಗೊಂಡಿದ್ಯೋ ತಗ, ಇನ್ನೂ ಬೇಕಾದ್ರೆ ತಗ ನೀನು. ನಾನು ಹೋಗ್ಬಿಟ್ಟು ಕಾಸು ಕೊಟ್ಬಿಟ್ಟು ಬರ್ತೀನಿ. ಇನ್ನು ಪೂಜೆಗೆಲ್ಲ ಸಾಮಾನೆಲ್ಲ ಬೇಕಲ್ಲ, ಬೆಂಗಳೂರು ಮನೆಗೆ ಹೋಗ್ಬೇಕಲ್ವಾ, ಅದಕ್ಕೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಬೇಕಲ್ಲ. ರೀ ಅದು ನಾನೇ ಈಗಲೇ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರ್ತೀನಿ. ನಿಮ್ಗೆ ಯಾಕ್ರಿ ಶ್ರಮ? ಅಯ್ಯೋ ನನ್ನ ಬಸ್ರಿ ಹಂಗ್ಸು ಸುಮ್ಮನೆ ಕೂತಿರ್ಬೇಕು ಅಂತ ನೀವು ಇಷ್ಟೊಂದೆಲ್ಲ ಶ್ರಮ ಹಾಕಕ್ಕೆ ಹೋಗ್ಬೇಡಿ. ನಾನಿಲ್ವಾ, ನಾನು ಹೋಗ್ಬಿಟ್ಟು ನಾನು ಬರ್ತೀನಿ. ಇರಿ ನೀವು ಸುಮ್ಮನೆ ನಾನು ಕೊಟ್ಬಿಟ್ಟು ಬರ್ತೀನಿ. ಸರಿ ಸರಿ, ಹೋಗ್ಬಿಟ್ಟು ಕೊಟ್ಬಿಟ್ಟು ಬಾ. ಹಂಗೇನೆ ಹಂಗೆ ಅಮ್ಮ, ಸ್ವಲ್ಪ ತಲೆನೋವು ಜಾಸ್ತಿ ಆಯ್ತು, ಒಂಚೂರು ಕಾಪಿಗೆ ಕೊಡ್ತೀನಮ್ಮ, ಯಾಕೋ ತಲೆ ಸಿಡಿತೈತೆ. ಸರಿ. ಅಯ್ಯೋ ಸುಮ್ಮನೆ ಇವ್ರ ಹತ್ರ ತಗ್ಲಾಕೊಂಡ್ಬಿಟ್ರೆ ಭಾಳ ಅಂದರೆ ಭಾಳ ಕಷ್ಟ ಆಗ್ಬಿಡ್ತದೆ. ತಗ್ಲಾಕೊಂಡು ಯಾಕೆ ಸುಮ್ಕೇನೆ ಅನುಭವಿಸ್ಬೇಕು. ಫಸ್ಟ್ ಹೋಗ್ಬಿಟ್ಟು ಕೊಟ್ಬಿಟ್ಟು ಬರೋಣ. ನನಗೆ ತಲೆಗೇನಾಗಿತ್ತು, ಅರ್ಜೆಂಟಾಗಿ ಬೇಕಿತ್ತು ಅಂತ ಓಡೋಗ್ಬಿಟ್ಟು ಪಟ್ಟ ಅಂತ ಎತ್ಕೊಂಡು ಕೊಟ್ಟೇ ಇಲ್ಲ ದುಡ್ಡನ್ನ. ಹಾಗೆ ಓಡ್ ಬಂದ್ಬಿಟ್ಟಿದ್ದೀನಿ ನಾನು. ತಲೆ ಕೆಟ್ಟೋಳು. ಏನಾದರೂ ಪ್ಯಾಡ್ ಅಂತ ಗೊತ್ತಾಗ್ಬಿಟ್ರೆ ನನ್ನ ಕತೆ ಮುಗಿಸ್ಬಿಡ್ತಾರೆ. ಹೆಂಗೋ ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಗೊತ್ತಾದ್ರೂ ಏನು ಬೇಜಾರಿಲ್ಲ, ಆದ್ರೂ ಇಷ್ಟು ಬೇಗ ಯಾಕೆ ಗೊತ್ತಾಗಬೇಕು? ಫಸ್ಟ್ ಇನ್ನು ಏನೇನು ಸೆಟ್ಲ್ ಆಗಬೇಕು ಎಲ್ಲ ಸೆಟ್ಲು ಮಾಡ್ಕೊಂಬಿಟ್ಟು ಆಮೇಲೆ ಬೇಕಾದ್ರೆ ಗೊತ್ತಾಗಲಿ. ಬಂದೇ ಇರು. ಇದೇನಮ್ಮ ಇವಳು ಹಿಂಗೆ ಹೇಳ್ತಾವಳಲ್ಲ, ಮೈಸೂರು ಸ್ಯಾಂಡ್ಲು ಅಂತ ಹೇಳಿ. ಇದ್ರಾಗೆ ಗೊತ್ತಾಗಲ್ವೇನಿಲ್ಲ ಎಷ್ಟು ಸುಳ್ಳು ಹೇಳ್ತಾವಳೆ ಅಂತ ಹೇಳಿ. ಸೋಪ್ ಇನ್ನೂ 3 ದಿನ ಆಗೈತವಳು ಸೋಪ್ ತಗೊಬಿಟ್ಟು ಅವಳು ಬಳಸಕ್ಕೆ ಶುರು ಮಾಡ್ಕೊಬಿಟ್ಟು ಈಗಾಗಲೇನೇನೆಯ ಎಂಥ ಇದ್ರಾಗ ಸುಳ್ಳು ಹೇಳ್ತಾವಳೆ ಅಂತ ಕೇಳಿಸ್ಕ. ಇವಳು ನಿಂಗೆ ಬಿಟ್ಬಿಟ್ರೆ ಆಗಕ್ಕಿಲ್ಲ. ಇವಳು ಬಸ್ರಿನ ಅಲ್ವಾ ಅಂತ ಕಂಡಿಡಿಬೇಕು. ಕಂಡಿಡಿಯಕ್ಕೆ ನನ್ನ ಹತ್ರ ಒಳ್ಳೆ ಉಪಾಯ ಐತೆ. ನೀನು ಬಾಯಿ ಮುಚ್ಕೊಂಡಿರು, ನಾನು ಮಾಡ್ತೀನಿ. ನನ್ನ ಮಗನೇ ಹಿಂಗೆ ಇದ್ಬಿಟ್ರೆ ಮುಳುಗಿಸ್ ತೇಲಿಸ್ಬಿಡ್ತಾರೆ. ಎಷ್ಟು ಇಂಟೆಲಿಜೆಂಟ್ ಆಗಿದ್ದೆ ಕಣ್ಣ ನೀನು ರಾಹುಲ್. ಹಿಂಗಾಗೋಗ್ಬಿಟ್ಟಲ್ಲ ನೀನು. ಮೊದಲೆಲ್ಲ ಎಂಥ ಇಂಟೆಲಿಜೆಂಟ್ ಆಗಿದ್ದೆ. ಇಬ್ಬರು ಹೆಂಡತಿಯರ ಮಧ್ಯೆ ಸೇರ್ಕೊಂಡು ಚಿತ್ರಾನ್ನ ಮೊಸರನ್ನ ಎರಡು ಆಗೋಗ್ಬಿಟ್ಟಿದ್ದೀನಿ ಕಣಮ್ಮ. ನನಗೊತ್ತು ತಲೆನಾಗ ಏನು ಓಡಿಸ್ತಿದ್ದೀನಿ ಅಂತಲೇ ಗೊತ್ತಾಗಲ್ಲ. ಅದೇನು ಮಾಡ್ತೀಯೋ ಮಾಡಿ ನೀನು, ಅದೇನು ಪ್ಲಾನ್ ಮಾಡ್ತೀಯೋ ಮಾಡು. ಅವ್ಳು ಬಸ್ರಿ ಅಲ್ಲ ಅಂತ ಗೊತ್ತಾಗಬೇಕು. ಕ್ಯಾರ ಕಿತ್ತೋಗಂಗೆ ಹೊಡೆದ್ಬಿಡ್ತೀನಿ ಅವಳಿಗಂತೂ. ಸಿಟಿನಾಗ ಹೆಂಗೋ ಚೆನ್ನಾಗಿದ್ದೆ ನಾನು. ಹೆಂಗೋನು ಉಶುನ್ ಮದುವೆ ಮಾಡ್ಕೊಂಡಿದ್ರೆ ರಾಯೆಲ್ಲ ಅಮೆರಿಕಾದಾಗ ಇರ್ತಾ ಇದ್ದೆ. ಎಲ್ಲ ನೀನೇ ಹಾಳು ಮಾಡ್ಬಿಟ್ಟು ಈ ಬಿತ್ತರೆ ಇಬ್ಬರತ್ರನೂ ತಗ್ಲಾಕ್ಸ್ಬಿಟ್ಟೆ ನನಗಂತೂ. ಅಯ್ಯ ನಿನ್ ಜಾತಕದಾಗೂ ಬರ್ದಿತ್ತು ಬಾ. ನಿನ್ ಜಾತಕದಾಗೂ ಬರ್ದಿತ್ತು ಎಲ್ಲನೂ. ಸುಮ್ಕೆನೆ ನೀ ಯಾಕೆ ಮಾತಾಡ್ತೀಯ? ಎರಡೆರಡು ಮದುವೆ ಮಾಡ್ಕತ್ತೀಯ, ನಿನ್ ತಲೆನಾಗ ಎರಡು ಸುಳಿ ಐತಿ ಅಂತ ಹೇಳ್ಬಿಟ್ಟು ಜಾತಕದಾಗೂ ಹೇಳಿದ್ರು. ನಾನೇನು ಒಬ್ಳು ರಾಣಿ ಒಬ್ಳು ಮಹಾರಾಣಿನ ಮದುವೆ ಮಾಡ್ಕತ್ತೀಯ ಅಂತಂದ್ರೆ ಅಯ್ಯಪ್ಪ ಎಲ್ಲ ಪಾತರ್ಗಿತ್ತಿ ಆಡ್ದಂಗೆ ಆಡ್ತಾರಲ್ಲ ಅಂಥವ್ರನ್ನ ಕಟ್ಕೊಂಡು ಬಂದಿದ್ಯಾ ನನ್ನ ಕರ್ಮಕ್ಕೆ. ಪರವಾಗಿಲ್ಲ ಕಣಮ್ಮ, ನೀನು ಸಪೋರ್ಟ್ ಮಾಡೋಗಂಟ ಮಾಡ್ಬಿಟ್ಟು ಇವಾಗ ಹೆಂಗೆ ಹೇಳ್ತೀಯಾ? ಸರಿ ಬಿಡು, ಆಯ್ತು, ನಾನು ಹೋಯ್ತೀನಿ. ನಾನು ಈಚೆ ಕಡೆ ಹೋಗ್ಬಿಟ್ಟು ಹೋಟ್ಲಾಗೆ ಕಾಪಿ ಕುಡ್ಕತ್ತೀನಿ. ನಿನ್ನ ಹತ್ರ ಯಾರು ಅನ್ನಿಸ್ಕೋತಾರೆ? ಫಸ್ಟ್ ಅವಳು ಬಸ್ರಿ ಅಲ್ವಾ ಅಂತ ಹೆಂಗೆ ಕಂಡಿಡಿಬೇಕು ಅಂತ ಪ್ಲಾನ್ ಮಾಡು. ಅವಳು ನಂಬ್ಕೊಂಡು ಕೂತ್ಕೊಂಡ್ರೆ ಬರೀ ಸುಳ್ಳೆನೇ ಹೇಳೋದು. ಅಂಗಡಿಗೆ ಹೋಗ್ಬಿಟ್ಟು ಅಂಕಿತ ನಾನು ವಿಚಾರಿಸ್ಕೊಬಿಟ್ಟು ಬರ್ತೀನಿ. ಹೋಗು, ನನ್ನ ಸೊಸೆ ಬರಲಿ. ಅಂಗಡಿಗೆ ಹೋಗಿ ಕೇಳ್ತೀನಿ ಏನು ತಗೊಬಿಟ್ಟು ಬಂದಿದ್ಲು ಮನ್ನಿ ಆಳಿ ಅಂತ. ಸೋಪ್ ತಂದಿದ್ದ. ಲೇ ಸೊಸೆ, ಎಷ್ಟು ಕಣ್ಣು ಮಣ್ಣೆರಿಸ್ತಿದ್ಯಾ ನೀನು ಅಂತ ಹೇಳಿದ್ರೆ ಅಬ್ಬಬ್ಬಬ್ಬಬ್ಬ ಮೆಚ್ಕೋಬೇಕು ಬಿಡು. ಇತ್ತೋದೊಳೆ ಕಂಡಿಡಿಯೋದು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತು.